ಅಲ್ಲ ಕನಕ ಸಾವಿತ್ರಕ್ಕೆ ಯಾಕೆ ಮನೆ ತಕ್ಕೆ ಬತ್ತೆ ಅಲ್ವಲ್ಲ ಅದೇನು ಒಂದಂತಲ್ಲವ ಯಾಕೋ ಬೋದಂತಲ್ ನೀನು ನಾನು ಯಾವಾಗ ಬೈಯಕ್ಕೆ ಹೋಗಿದ್ದಕ್ಕ ನಾನು ಯಾವಾಗ ಬೈಯಕ್ಕೆ ಹೋಗಿದ್ದೆ ಮತ್ತೆ ಸುಮ್ಮನೆ ಮಾತ್ಬಿಟ್ರೆ ಅದೇ ಒಂದು ದಿವಸ ಪದ್ಮ ಪದ್ಮರೂರ್ಗೆ ಪದ್ಮನ ಫೋನ್ ಮಾಡಿದ್ಲಂತೆ ಅಲ್ಲ ಕನಕ ನಾನು ಅಲ್ಲೇ ಊಟ ಮಾಡ್ತಿದ್ನಲ್ಲ ಇಲ್ಲಿ ಮುನ್ಸ್ ಕಟ್ಕೊಂಡು ಆಗ ನಾಷ್ಟಕ್ಕೆ ಹೋಗಿವ್ನಿ 10 ಗಂಟೆ ಗಂಟಲು ಅವ್ರ ಮನೇಲಿ ಕೂತೀವ್ನಿ ಮೊದ್ಲನ್ಗೆ ಹೋಗೋದಕ್ಕೆ ಆಲೆ ಪದ್ಮರ ಮನೆಗೆ ಹೋಗೋರೆ ಅಂತ ಅಂದ್ರಲ್ಲ ನಂಗೆ ಬೇಜಾರಾಕಿಲ್ವಕ್ಕ ತಪ್ಪಾಕ್ಬಿಟ್ಟು ಹೋದ್ರಲ್ಲ ಅಂದ್ಬಿಟ್ಟು ನಾನು ಹಿಂಗೆ ಹೋದ್ರಲ್ಲ ಅಂತ ಅಂದೆ ಅಷ್ಟಕ್ಕೆ ಮುನ್ಸ್ ಕಟ್ಕೊಂಡವಳೆ ಕಟ್ಕೊಂಡಾಕು ನಾನು ಏನು ಮಾಡಂಗಿದ್ದು ಅದಕ್ಕೆ ಬತ್ತಿಲ್ವರ ಮನೆ ತಕ್ಕೆ ಅಲ್ಲ ಕಣೆ ಮಗ ನೀನು ಎಲ್ಲೋದ್ರೂ ನೀನು ಹಂಗಾರೆ ಅಕ್ಕನಿಗೆ ವರದಿ ಒಪ್ಸ್ಬಿಟ್ಟೆ ಓದಿಯ ಇಂಥ ತಕ್ಕ ಹೋಯ್ತೀನಿ ಇಂಥದಾಗ ಬರ್ತೀನಿ ಅಂದ್ಬಿಟ್ಟು ಅವ ಅಕ್ಕನ ಮನೇಲಿ ನೀನು ಉಂಟೇದಿ ಅಂದ್ಬಿಟ್ಟು ಅವ ಅಕ್ಕ ಎಲ್ಲೂ ಹೋಗ್ಬಿಡ್ದಾಗಿತ್ತ ಹೋದ್ರೆ ತಪ್ಪು ತಿಳ್ಕೊಬಿಡ್ತೀಯಲ್ಲ ನೀನು ಬಾಯಲ್ಲಿ ಇಟ್ಟಾಕ ಹೋಗು ಹೊಸಿನ ಯಾವಾಗ ಬುದ್ಧಿ ಕಲಿ ಹಂಗಲಕ್ಕ ಕೂತ್ಕೊ ಹೇಳ್ದಾನೆ ಯಾಕೆ ಹೋದ್ಲು ಇವಳು ಹೇಳ್ಬಿಟ್ಟು ಹೋಗಲಕ್ಕ ಇವಳು ಒಂದು ಮಾತು ಹೇಳ್ಬಿಟ್ಟು ಹೋಗಿರಿ ಏನಾಯ್ತಿತ್ತು ಹಿಂಗೆ ಹೋಯ್ತೀನಿ ಹಿಂಗೆ ಬಿಡ್ತೀನಿ ಅಂತ ಒಂದು ಮಾತು ಬರ್ಬೇಕಾಗಿತ್ತಾನೆ ಯಾಕೂ ಹೇಳ್ಬಿಟ್ಟು ಹೋಯ್ತಾರೆ ಕತ್ ಮನೆ ಬಂಗವ ನಿನ್ನ ಬಾಂಡಾಟ ದುಂಡೆಟ ಅಂದರು ಅಲ್ಲ ಕಣ್ಣೆ ಮಗ ನೀನು ಎಲ್ಲರೂ ಹೋಗ್ಬೇಕಾರೆ ಹೇಳ್ಬಿಟ್ಟೆ ಓದಿ ಅವ್ರಿಗೆ ಅವು ಅರ್ಥ ಮಾಡ್ಕೋಬೇಕು ಅವ ಅಕ್ಕ ಹೇಳಿ ನೀವು ಸಡನ್ನಾಗಿ ಫೋನ್ ಮಾಡಿದ್ರು ಅದಕ್ಕೆ ಹೋದೋ ಅಂದ್ಬಿಟ್ಟು ಹೇಳ್ತು ಸಾವಿತ್ರಕ್ಕ ನಾನು ಕುಟೆ ಏನೋ ವಿಷಯ ಹೇಳಿದ ಅನ್ಕೋಬೇಡ ಅಡುಗೆನೂ ಮಾಡಿತ್ತಂತೆ ಅವನು ಸರಿಯಾಗಿ ಕರೆದಿಲ್ಲ ಮಗ ಒಂದಿನ ಹಿಂಗೆ ಅಡುಗೆ ಮಾಡಿವಿಯಪ್ಪ ಹೇಳ್ಬಿಡು ನೀನು ಹಿಂಗೆ ಅಡುಗೆ ಮಾಡವ್ರೆ ಊಟ ಮಾಡಮ್ಮ ಅಂತ ಅಂದ್ರಂತಲ್ಲ ನೀನು ಕುಟು ಅಂದಂತಲ್ಲ ಆಮೇಲೆ ಊಟ ಕರೆಯಂಗೆ ಕರ್ದ ಕನಕ ಬಮ್ಮ ಊಟ ಮಾಡುವ ಒಂದು ಅಷ್ಟೇ ಅದು ಬಿಟ್ಟು ನಮ್ಮ ಹೂವು ಅಡುಗೆ ಮಾಡಿ ಮುಡ್ದವಳೆ ನಿಮಗೆ ಬಮ್ಮ ಉಣ್ಣೋದ್ರೆ ಈ ಕಡೆ ಉಣ್ಣನು ಏನು ಕಂಡವ್ರ ಮನೆ ಆಗಿತ್ತ ತಮ್ಮದು ಊಟ ಮಾಡೋದು ನಾನು ಇಕ್ಕಂದಯ್ಯ ಅವನು ಬಮ್ಮ ಊಟ ಮಾಡು ಅಂತ ಮಾಮೂಲಿ ಅನ್ನಂಗಂದ ನನಗೆ ಬೇಜಾರಾಗೋಯ್ತು ಅಷ್ಟಾಗಿ ಇವ್ರು ಹೊಂಟೋಗಿರೋದಕ್ಕೆ ಬೇಜಾರಾಗಿತ್ತು ಒಂದು ಮಾತು ಹೇಳ್ದಂಗೆ ಹೋಗಾರಲ್ಲ ನಾನು ನಿನ್ಗುಟ್ಟು ಓಡಾಯ್ತಿದ್ನ ಅಂತ ನಾನು ಅಷ್ಟಕ್ಕೆ ನನಗೆ ಬೇಜಾರಾಗಿತ್ತು ಒಟ್ಟಿಗೆ ಆಮೇಲಿಂದ ಈಗ ಯಾವಾಗ ಇವರು ತಪ್ಪಾಕ್ಬಿಟ್ಟು ಹೋದ್ರು ಆಗ ಬೇಜಾರಾಯ್ತಲ್ಲ ಆ ಸಮಯಕ್ಕೆ ಊಟ ಮಾಡಬಮ್ಮ ಅಂತ ಅಂದ ಅಷ್ಟೇ ನಾನು ಬೇಡ ಕಣಪ್ಪ ಅಂದೆ ಸುಮ್ಮನೆ ಆದ ಅಂಗಡಿಗೆ ಹೋಗ್ಬೇಕು ಅಂದ ಅದಕ್ಕೆ ಇನ್ನೇನು ನಾನು ಅಲ್ಲಿ ಕುತ್ಕೊಳಕ್ಕದ ಸರಿ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾನು ಅಷ್ಟಕ್ಕೆ ಮುನ್ಸ್ ಕಟ್ಕೊಂಡು ಮನೆ ತಕ್ಕ ಬರಬೇಡ ಅಂತ ಹೇಳಿದ್ದ ಅವನ್ನ ಮಾತಾಡ್ದೋದ್ಮೇಲೆ ನಿನ್ನ ಮನೆ ತಕ್ಕ ಯಾಕೆ ಬಂದರು ಈಗ ನೀನು ಅವಳು ಮಾತಾಡಕ್ಕೆ ಮತ್ತೆ ಸಾವಿತ್ರಕ್ಕ ನೀನು ಹೋಗೋ ಮತ್ತೆ ನೋಡೋದ ನೀನು ಮಾತ್ರ ಮಾನ ಮರುವತಿ ಸ್ವಾಭಿಮಾನ ಎಲ್ಲದೇ ಅವ್ರಿಗೆ ಏನೂ ಇಲ್ಲ ಅಲ್ವಾ ಅಯ್ಯೋ ಇಲ್ಲ ಅಂತ ಹೇಳಿದ್ನ ನಾನು ಸರಿ ಬಿಡು ಆಯಿತು ಏನೋ ಯಾವಾಗಲೂ ಅಕ್ಕ ತಂಗಿಯರಂಗೆ ಅಷ್ಟು ಚೆನ್ನಾಗಿದ್ರು ಅಷ್ಟು ಚೆನ್ನಾಗಿ ನಗ್ನಾಗಿತ್ತವೆ ಅಕ್ಕನೂ ಅಷ್ಟೇ ನೀವು ನಾವೆಲ್ಲ ಚೆನ್ನಾಗಿದ್ದು ಈಗ ಯಾವುದೋ ಒಂದು ಮಾತು ಗೊತ್ತು ಅಂದ್ಬಿಟ್ಟು ಮಕ್ ಮುನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದ್ದು ತಿಕ್ಕ ಮುಚ್ಕೊಂಡು ಮಾತಾಡ್ಸೋನೆ ಹೋಗ್ಬಿಟ್ಟು ಮಾತಾಡ್ಸ್ದೆ ಮಗ ಅಯ್ಯೋ ನನಗೆ ಯಾಕವ ಮಕ್ ಮುನ್ಸ್ ಹೊಳ್ಕೊಟ್ಟೆ ನನಗೆ ಬೇಜಾರಾಯಿತು ಯಾವಾಗಲೂ ಅಕ್ಕ ತಂಗಿಯರಂಗೆ ಅಷ್ಟು ಚೆನ್ನಾಗಿದ್ದು ನಾವು ಹಿಂಗೆ ಸಣ್ಣ ಪುಟ್ಟ ಮಾತು ಹಿಂಗೆ ದೂರ ಆಗ್ಬಿಟ್ವಲ್ಲ ಅಂತ ಅಷ್ಟೇ ಬೇಜಾರಾಗೋಯ್ತು ನನಗೂ ಮಾತಾಡ್ಸ್ತೀನಿ ಹಾಕು ಬಾ ಮತ್ತೆ ಹೋಗದ ಬತ್ತೀನಿ ನಡಿ ಇನ್ನೊಂದು 5 ನಿಮಿಷ ಬತ್ತೀನಿ ಕಾಪಿ ಕುಡಿಯೋಕ್ಕಿಲ್ಲ ಅಂದಲ್ಲ ಕುಡ್ಕ ಬತ್ತೀನಿ ನಡಿ ಕುಡ್ಕ ಬಾ ಮತ್ತೆ ನಾನು ತಳಾರ್ಕ ಹೋಯ್ತಾ ಇರ್ತೀನಿ ಸರಿ ಮತ್ತೆ ನೀನು ಹೋಗು ತಕಮಿ ಏನದು ಏನು ಗಿಫ್ಟು ಏನ್ ಗಿಫ್ಟ್ ತಗರ ಬಡ್ಡಿ ಓಪನ್ ಮಾಡಿ ನೋಡು ಏನಿದೆ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾನೆ ಗೊತ್ತಾದದು ನಿನ್ನ ನಂಬಕಾಕಿಲ್ಲ ಬೇಕಾದ್ರೆ ಸಾಯಿಸಕ್ಕೆ ಒಳಗೆ ಬಿಟ್ಕ ಬಂದಿರ್ತೀಯ ನಿನ್ನ ನಂಬಕದ ನಿನ್ನ ಅದೇನಿರೋದು ಓಪನ್ ಮಾಡಿ ತೋರ್ಸು ಓಹೋ ನೋಡು ಹೊಡೆದ್ಬಿಟ್ನಲ್ಲ ತಗೆ ಅಂದ್ಬಿಟ್ಟು ಹೊಟ್ಟೆ ಉರ್ಕೊಂಡು ಗಿಫ್ಟ್ ತಗೊಬಂದು ಕೊಟ್ರೆ ಹೆಂಗಾಗ್ತಾ ಇದೆ ಅಂದ್ಬಿಟ್ಟು ತಗೋ ಬೇಕೋ ಬೇಡವೋ ಹೇಳು ಅಯ್ಯೋ ಬೇಡ ಹೋಗಪ್ಪ ಬೇಡಕ್ಕ ತಗೋ ಏನು ಕೊಡಕ್ಕೆ ಬಂದಿದ್ಯಾ ನೀನು ಬೇಕೋ ಬೇಡವೋ ಅಂದರೆ ಏನು ಕಾಯ್ಕೊಂಡು ಕೂತಿದ್ದಾನೆ ಬಾಯ್ ಬಿಟ್ಕೊಂಡು ಕೊಟ್ರು ಸಾಕು ಅಂದ್ಬಿಟ್ಟು ಬೇಡ ಹೋಗು ಅಲ್ಲ ಈ ಕುಮ್ಮಕ್ಕು ನೋಡ್ದಾನೆ ಹಿಂದೆ ಮುಂದೆ ನೋಡ್ದಾನೆ ನಾಯಿಗೋಡೆ ಹೆಂಗೆ ಹೊಡೆದಲ್ಲ ನೀನು ಎದೆ ಸೇರಿಸು ಅದ್ದಲ್ಲ ಈಗಲೂ ಎದೆ ಹೆಂಗೋಯ್ತು ಅದು ಗೊತ್ತಾ ನನಗೆ ನಾನು ಯಾಕೆ ಹೊಟ್ಟೆ ಉರ್ಸಿ ನೀನು ಸುಮಾರಾಗೆ ಇದೆಯಾ ನೀನು ಸರಿ ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ಈಗ ತಕ ತಗೋ ಆಗ ಒಂದು ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕಾಗತ್ತ ಓಹೋ ಏನಪ್ಪ ಇದು ಏನು ಸಮಾಚಾರ ಏನಿದು ಲವ್ ಬಾ ಇದೇನು ಕತೆ ಇದು ಅಯ್ಯ ಅದೇನ್ ಮರೆಯ ಅದೇನ್ ಬಾಕ್ಸ್ ಇಟ್ಕೊಂಡಿದ್ದೀನಿ ನೀನು ತಗೊಂಡೋಗು ಒಳಗೆ ತಗೋಗು ಏನ್ ಡಾರ್ಲಿಂಗ್ ನಾನು ನೋಡ್ದಷ್ಟು ಹಿಂಗಂತ ಇದೆಯಾ ನೀನು ಅದು ಯಾರಿಗೂ ಕೊಡಕ್ಕಂತೆ ಕಣಪ್ಪ ಯಾಕಮ್ಮೆ ಸುಳ್ಳು ಹೇಳಿ ನಿನ್ಗೆ ತಂದಿರೋದು ನಾನು ನೋಡು ನಿಮ್ಮ ನೋಡಪ್ಪ ತಮಾಸೆ ಮಾಡ್ತದೆ ತಮಾಸೆ ಅಯ್ಯೋ ನಿಮ್ಮ ಯಜಮಾನ ನೀನು ಇಸ್ಕೊಂಡ್ರೆ ಗಿಫ್ಟ್ ನನಗೆ ಯಾಕೋ ಒಟ್ಟು ರೀ ಇದಕ್ಕೆ ಹಿಂಗಾಗ್ತದೆ ಇಸ್ಕೋ ಸುಮ್ ಕುತ್ಕಲ್ಲ ಮಾತೇವ ಅವನ ಅರ್ತಾನೆ ಬಿಟ್ಟು ನೀನು ಮಾಡಿವಿ ನೀವು ಒಯ್ಯಾಡಂಗೆ ಅದಕ್ಕಂಗಂದಿ ಸುಮ್ಕಿರು ಪಾಪ ತಾತ ಅಷ್ಟು ಪ್ರೀತಿಯಿಂದ ತಂದ್ಕೊಟ್ಟದೆ ಅದಕ್ಕೆ ಇಸ್ಕೊಳ ಸಂಕೋಚಪಟ್ಟಿಯೇ ಇಸ್ಕೋ ಏನ್ ತಂದಿದ್ದೀರಿ ಹೋಗಮ್ಮಿ ಓಪನ್ ಮಾಡ್ಕೊಂಡು ಹಾಕ ಬರೋಗಮ್ಮಿ ಏನಿದು ಹೋಗು ಅಂದ್ರೆ ಏನ್ ಹೇಳು ಮರುವದಿಂದ ಬಡತಕ್ಕೆ ಅದಕ್ಕೆ ಕಾಲ ಮದುವೆ ನೀನು ತಂದು ಕೊಡಕ್ಕಿಲ್ಲ ನೋಡ್ಲಾ ಅಂತಾನೆ ಆಯ್ತಪ್ಪ ಜೈ ಹೋಗಲ್ ತಾತ ಕೊಟ್ಟಿರೋದೇ ಹೆಚ್ಚು ತಾನೆ ಅದೇನು ನೋಡಕ್ ಹೋಗಿ ಒಳಗೆ ಹೋಗಿ ಸರಿ ಆಯ್ತು ಏನ್ ತಮ್ಮೆಗೌಡ್ರು ಏನ್ ಇವತ್ತು ಈ ಪಾರ್ಟಿ ಖುಷಿಯಾಗವ್ರೆ ಅಯ್ಯೋ ನನಗೆ ಹೊಟ್ಟೆ ಉರ್ದ್ಬಿಡ್ತಕ್ಕಲ್ಲ ಮಗ ಅವತ್ತು ಹೊಡೆದ್ಬಿಟ್ನಲ್ಲ ಒಂಥರ ಬೇಜಾರಾಗೋದಂಗೆ ಆಗ್ಬಿಡ್ತಕ್ಕಲ್ಲ ಅದಕ್ಕೆ ಪಿಂಚಣಿ ದುಡ್ಡು ಬಂದಿತ್ತು ಮುತ್ಕೂರು ದುಡ್ಡು ಬರ್ತದಲ್ಲ ಸೀರೆ ತಂದು ಕೊಟ್ಟೆ ಬಡತಕ್ಕೆ ಅದಾಗ ಉಟ್ಕೊಂಡು ಸೋಕಿ ಮಾಡಲಿ ಅಂದ್ಬಿಟ್ಟು ಏನು ಮಾಡಿ ಹೊಟ್ಟೆ ಉರಿತದೆ ಹೊಡೆದು ಹೊರಟ್ಬಿಟ್ಟೆ ಒಂಥರ ಹೊಟ್ಟೆಗೆ ಬೆಂಕಿ ಕತ್ಕೊಂಡಂಗೆ ಆಯ್ತದೆ ಏನು ಮಾಡಿ ಹೇಳು ಓಹೋ ಇದನ್ನೇ ಲವ್ ಅನ್ನೋದು ಅಯ್ಯೋ ಯಾವ ಲವ್ ಇಲ್ಲ ಏನು ಇಲ್ಲಕ್ಕ ಸುಮ್ಕೇನಪ್ಪ ಯಾಕೆ ಯಾವೆಲ್ಲ ಈಗ ಹಂಗ ಲವ್ ಅಂದ್ರೆ ಹಂಗಲ್ಲ ನೀನೇನ ತಪ್ಪು ತಿಳ್ಕೊಬೇಡ ನೀನು ಪಿರುತಿ ಅಯ್ಯೋ ಯಾವ ಪಿರುತಿ ಸುಮ್ಕಿರಪ್ಪ ಈ ಮುಡೋದು ಕಟ್ಕೊಂಡು ಯಾವ ಪಿರುತಿ ಮಾಡಿಯೇ ಅದೇ ಕ್ಯಾಂದಿ ಆಗಿದ್ರೆ ಅಷ್ಟು ಆಸೆ ಮಾಡಾಳ್ಬೋದ ಕುಂಡು ಬಿಡೋಳು ಈಗ ಗಿಫ್ಟ್ ಕೊಟ್ಟ ತಕ್ಷಣ ಚಕ್ಕೊಂಡು ಕುಂಡ್ಬಿಡೋಳು ಓಹೋ ಏನ್ ತಾತ ಇದು ನೀನು ಸುಮಾರಾಗೆ ಆಡ್ತಿ ಕಂದ್ಬಿಡು ಏನ್ ಹಿಂಗ ಆಡ್ತಾ ಕುಂತಿದಿ ಈ ವಯಸ್ಸಲ್ಲಿ ಹಿಂಗ ಆಡ್ತಾ ಇದಿ
ಆಗೇನು ಕತೆ ಆಗ ಅವತ್ತೊಂದು ಕತೆನೇ ಬೇರೆ ಕಲೆ ಮಗ. ಇವತ್ತು ನಮ್ಮಂಗೆ ನೀವು ಇರೋಕ್ಕಾದಲ್ಲ. ಕೆಂದಜ್ಜಿಯ ನಂತರ ಸೈಕಲ್ ಇತ್ತು, ಸೈಕಲಲ್ಲಿ ಮುಂದ್ಗಡಿಕೆ ಕುಣ್ಸ್ಕೊಬಿಟ್ಟು ಅವಳನ್ನ ಚುಂಚುನ್ ಕಟ್ಟೆ ಗಂಟ್ಲುವೆ ಸೈಕಲ್ನೇ ಮಾಡ್ಕೊಂಡು ಹೋಯ್ತಿದೆ ಗೊತ್ತಾ. ಹತ್ತಿನ ಬರೋಗ್ಲು ಸೈಕಲ್, ತಿಂದು ಹೋಗೋಗ್ಲು ಸೈಕಲು. ಇಲ್ಲಿಂದ ನಾವು ಸೈಕಲ್ ಮಾಡ್ಕೊಂಡು ಹೋಗೋಣ ಅವಳನ್ನ ಆರಿಸ್ಕೊಂಡು ಮುಂದ್ಗಡೆ ಕುಣ್ಸ್ಕೊಂಡು ಹೋಯ್ತಾ ಇದ್ರೆ ಹೆಂಗೆ ಹೋಗೋಣ ಗೊತ್ತಾ. ಅಯ್ಯೋ ಯಾಕೆ ಹೇಳಿಯ ಬಂದ್ಬಿಡೋಳು ಇರ್ತಿತ್ತಿಲ್ಲ ಕೆಂದಜ್ಜಿ, ಬಂದ್ಬಿಡೋಳು ಇಲ್ಲಿಗೆ. ಹುಸಿ ಆಸೆ ಮಾಡ್ತಿದ್ದಿಲ್ಲ ಕಣಪ್ಪ ನನ್ನ, ಅಷ್ಟೇ ಆಸೆ ಮಾಡೋಳು. ಏನಾರು ಆದರೂ ಸಾಕು ಒಂದು ಹಬ್ಬ ಅಲ್ಲಿ ಹುಣ್ಣಿಮೆ ಅಲ್ಲಿ ನಮ್ಮವ್ವ ಕರ್ಸ್ಕೊಬಿಡೋಳು. ತಮ್ಮನ ಮಗಳೇ ಅಲ್ವಾ. ಆಗ ನಾನು ಅವಳು ಯಾರು ಹೇಳೋಕೆ ಕೇಳೋಯ್ತಿದ್ದಿಲ್ಲ. ಮದುವೆ ಆಗಕ್ಕಿದ್ದಿದ್ದು ಕಣಪ್ಪ. ನಮ್ಮ ಅಪ್ಪಡ್ಡಿ ಎಲ್ಲ ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷೆ ಅನ್ಬೋಸ್ತಾ ಕುಂತೀವ್ನಿ. ಇರು ಬರ್ಲಿ ತಾಡೋ ಅಜ್ಜಿಯ, ಬರ್ಲಿ ಹೊಸಿಯ ಹೇಳ್ತೀನಿ ಇರು ನಿನಗೆ. ಅಯ್ಯೋ ಈಗ ತಾನೇ ಸರಿಯಾಗಿ ಸುಮ್ಕಿರಪ್ಪ. ನೀನೇನೇನೋ ಅಂದ್ಬಿಟ್ಟ ಮೇಲೆ ತಿರ್ಗಾ ಹತ್ಕೊಬಿಟ್ಟಾಳು ಜಗಳಕ್ಕೆ. ನಾನು ಹೊಡೆದ್ಬಿಟ್ನಲ್ಲ ಅಂದ್ಬಿಟ್ಟು ಹೊಟ್ಟೆ ಉರಿಕೊಂಡು ಸೀರೆ ತಂದೇವ್ನಿ ಸುಮ್ಕುತ್ಕೋ. ಈಗ ಸಮಾಧಾನ ಮಾಡಿದೀನಿ, ತಿರ್ಗಾ ಕಿತ್ಕೊಂಡವಳು ಜಗಳಕ್ಕೆ. ನೀನೇನು ಮಾತಾಬೇಡ, ನೀನು ಸರಿ ಅದು ಕಳ್ಬೋಡಿ ಅದನ್ನ ಆಗ್ತದ. ನೋಡ್ಲ ಮಗ ಹೆಂಗ್ ಕಂಡದು. ಪಿಗಾರು ಕತ್ಬಿಟ್ಟು ನೀನೇನು ಸೂಪರ್ ಪಿಗಾರು ಕತೆ. ಬೂ ಚೆನ್ನಾಗಿ ಕಾಣ್ತದೆ ಕಣಮಿ. ನನಗಂದೆ ಕೆಂಪು ಕಾವಳ ನಾನು ಎಡ್ತಿ ಕೊಡಿ ಅಂದೆ. ಒಳ್ಳೆ ಚೆನ್ನಾಗಿರೋ ಸೀರೆ ನಿನ್ನ ಮಕ್ಕಳು ಕೊಂದ್ಕೊಳ್ಳಂತ ಕೊಟ್ಟಾರೆ ಕತ್ಬಿಡು ಸೀರೆ. ಬೂ ಚೆನ್ನಾಗಿ ಕಾಣ್ತಿದ್ದಿ ಕಣ. ಮಧು ಏನಿದು ಅಜ್ಜಿ? ನೋಡವ ನೋಡು, ನಮ್ಮ ತಾತ ಗಿಫ್ಟ್ ಕೊಟ್ಟಿರೋದು ಚೆನ್ನಾಗಿದ್ದವ ಸೀರೆ. ಸೂಪರ್ ಸೆಲೆಕ್ಷನ್ ತಾತ, ತುಂಬಾ ಚೆನ್ನಾಗಿರೋ ಸ್ಯಾರಿ ಕೊಟ್ಟಿದ್ದೀರಾ ಅಜ್ಜಿ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಗೊತ್ತಾ. ನೋಡವ ನೋಡು, ಸೀರೆ ತರಕ್ ಬರಕಿಲ್ಲ ಅಂತಿದ್ದಲ್ಲ, ಹೆಂಗ್ ರಶ್ಮಿನೇ ಒಪ್ಕೊಂಡ್ಬಿಟ್ಲು. ಹೇಳಕ್ ಬಂದಿದ್ನ ಚೆನ್ನಾಗಿ ತರಕಿಲ್ಲ ನೀನು ಅಂತ ಆಡ್ತೀಯ ನೀನು. ಒಳ್ಳೆ ಮಿಟ್ಕೊಂಡಂಗೆ ಒಳ್ಳೆ ಚಂದಗನ ಕಾಣ್ತೀಯ ಕಡಿಮೆ ಮಾತ್ರ. ಸುಮ್ಮನೆ ಹೇಳೋದಲ್ಲ, ಸೇಮು ಎರಡು ಜುಟ್ಟು ಹಾಕೊಂಡ್ಬಿಟ್ಟಿದ್ರೆ ಕ್ಯಾಂದಿನೇ. ಕ್ಯಾಂದಿ ಅವ್ಳು ಏನು ಎದ್ದು ಬಿದ್ದು ಅವಳು ಜಪ ಮಾಡ್ತಾ ಕುತ್ಕತಿಯಲ್ಲ ನಿನ್ನ ಬಾಯಿ ಮುನ್ನಾಕ ಹತ್ತು ನೀನು ತಿಥಿ ಮಾಡ ನಿನ್ ಚಂಗ್ರು ಬುದ್ಧಿನೇ ಬಿಡೋಲ್ಲ ನೀನು. ಯಾವ ಕ್ಯಾಂದಿಲ್ಲ ನೀನು, ಯಾವ ಕ್ಯಾಂದಿ? ಮಕ್ಕಳ ಮುಂಗಡೆ ಇದೇ ನಿಂಗೆ ಬಾಯಿ ಬಂದಂಗೆ ಬೈತಿಯಲ್ಲ ನೀನು. ಅದನ್ನ ಸಾವು ಸುದ್ದಿ ಎತ್ಕೊಳ್ಳೋದ ಮುಂಗಡೆ ನೀನು. ಕ್ಯಾಂದಿ ಅಂತ ಕ್ಯಾಂದಿ, ಯಾವ ಕ್ಯಾಂದಿಯೋ ಕಣೆ. ಅವ್ಳು ಸುದ್ದಿದ್ದು ಮಾತಾಡೋ ನಾನು ಸುಮ್ಕೆ ನಿನ್ಗೆ. ಅಯ್ಯೋ ಅಜ್ಜಿ ಹೋಗ್ಲಿ ಬಿಡಿ ಅಜ್ಜಿ, ನೋಡಿ ಇವತ್ತಾದ್ರೂ ಖುಷಿಯಾಗಿರ್ಲಿ ಬಿಡಿ, ಬೈಬೇಡಿ ಅಜ್ಜಿ. ಬಿಡು ನಿಂಗಮ್ಮ, ಆಯ್ತು ಹೋಗ್ಲಿ. ಯಾಕೆ ಹಿಂಗೆ ಅಡಿಯೇ ಬಿಡು ಅತ್ತಗೆ ಬಾಯ್ ತಪ್ಪ ಅಂದ್ಬಿಟ್ಟದೆ. ಇರೋದು ಹೇಳಿದ್ರೆ ಹಂಗೆ ಮತ್ತೆ. ಏನಿರೋದು ಹೇಳಿಯ ನೀನು, ಏನಿರೋದು ಹೇಳಿಯ ನೀನು. ನಿಮ್ಗೆ ಅದೇ ನಿಮಗೆ ಸರಿಯಾಗಿ ಆಚಾರ ಬಿಡ್ಸ್ಬಿಡ್ತೀನಿ. ಅದಕ್ಕೆ ತಂದು ಕೊಟ್ಟೆ ನಾಟಕ ಆಡ್ಬೇಡ ನೀನು. ಅವಳು ಹೆಸರು ಎತ್ಬೇಡ ನಾನು ಎಷ್ಟು ಸತಿ ಹೇಳಿದ್ದಾನು. ನೀನು ಚಂಗ್ಳು ಬುದ್ಧಿ ಬಿಡಕ್ಕಿಲ್ಲ, ಚಂಗ್ಳು ಮುಂಡೆ ಮಗನೆ. ಯಾಕಾರೆ ನಾನು ಹೋಗಿದ್ದಾನೆ ಮದುವೆ ದೋಸ್ತರಲ್ಲಿ ಬರು ಯಾಕಾರೆ ಬಂದಿದೆ ಕೂತಿದೆ ಬಂದು ಪ್ರತಿಭಟನೆ ಮಾಡ್ಕೊಂಡು. ಅದನ್ನೇ ನಾನು ಮಾಡಿದ್ದು ಅರ್ಥ ತಪ್ಪಕಂದ್ಬಿಡು. ಏನಂದೆ? ಅಯ್ಯೋ ಏನು ಇಲ್ಲ ಸುಮ್ಮನೆ ಇರ್ಲ ಈಗ. ಅಯ್ಯೋ ನೋಡಪ್ಪ ನೋಡ್ ಮದೇವ ಅಜ್ಜಿ, ಸೀರಿಯಲ್ ಮಾತ್ರವಾ ನೀನು ಸೂಪರ್ ಕಾಣ್ತೀಯ ನೀನು. ಓಲಾ ನನ್ನ ಮಗನೇ ನೀನು, ನೀನಾದ್ರೂ ರೇಗ್ಸುವೆ ನೀನು. ಇಲ್ಲ ಅಜ್ಜಿ ನಿಜ ಹೇಳ್ತಾ ಇರೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರ ಅಜ್ಜಿ. ಎಷ್ಟು ಕ್ಯೂಟಾಗಿ ಕಾಣ್ತೀರ ನೀವು. ನಮ್ಮ ದೃಷ್ಟಿನೇ ಬೀಳುತ್ತೆ ನಿಮ್ಗೆ. ಇವತ್ತೊಂದು ದೃಷ್ಟಿ ತೆಗೆಸ್ಕೊಳ್ಳಿ. ತೆಗಿಸ್ಕಮ್ಮಿ ಇವತ್ತು ಒಂದು ದೃಷ್ಟಿಯಾ ಚೆನ್ನಾಗಿ ಕಾಣ್ತೀಯ ಕತೆ. ನೀನ್ ಕೆಂದಿಗಿಂದ ಸುದ್ದಿ ಎತ್ತಿದ್ರೆ ದೃಷ್ಟಿ ನಿನಗೆ ಮೂಟ ಬರಲ್ ತಕೊಂಡು ಇಲ್ಲಿ ತೆಗೆದ್ಬಿಡ್ತೀನಿ. ಹುಷಾರು, ಇನ್ನೊಂದ್ಸತಿ ಅವ್ಳು ಸುದ್ದಿದ್ದಿ ಎತ್ಬೇಡ ನನ್ನ ಮುಂದ್ಗಡೆ ನೀನು. ಸಾಯಿತ್ರಕ ಕೊಟ್ಟು ಬರ್ತೀನಿ ತೋರಿಸ್ಬಿಟ್ಟು ಸೀರೆ. ಹೋಗು ತೋರಗಮ್ಮಿ ತೋರೋಗು. ತಾತ ಯಾಕೆ ರೇಗ್ಸೇ ನೀನು ಅಜ್ಜಿಯ? ರೇಗ್ಸೋದು ಯಾಕೆ ರೇಗ್ಸಾನೆ ನಿಜ ಕಣಪ್ಪ ಹೇಳಿದ್ದು. ಈ ಬುಡ್ಡಿ ಕಟ್ಕೊಳ್ಳೋದಕ್ಕೆ ಕ್ಯಾಂಡಿ ಕಟ್ಕೊಂಡಿದ್ರೆ ಇವತ್ತು ನೆಮ್ಮದಿಯಾಗಿರೋದು ನಾನು. ಏನು ಮಾಡಿಯೇ? ಕಳ್ತಾತ ನಿನಗೊಂದು ಬಿಡು. ನೀನು ಸುಮಾರಾಗಿ ಇದ್ದೀಕನ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.